ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಗುಂಡ್ಲುಪೇಟೆ ಹಾಗೂ ಬೇಗೂರು ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣೆ ಹಾಗೂ ಎಸ್ಐಆರ್ ಕುರಿತು ಜನಜಾಗೃತಿ ಸಭೆಯನ್ನು ನಡೆಸಲಾಯಿತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ರಾಜ್ಯ ಮುಖ್ಯ ಸಂಯೋಜಕ ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಎಸ್ ನಾರಾಯಣ್ ರವರು ಆದೇಶ ಪ್ರತಿಯನ್ನು ನಂತರ ಎಸ್ ನಾರಾಯಣ್ ಮಾತನಾಡಿ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಾರ್ಯಕರ್ತರು ಬಿಎಲ್ಒಗಳೊಂದಿಗೆ ಕೈಜೋಡಿಸಿ ಯಾವುದೇ ಅರ್ಹ ಮತದಾರರ ಹೆಸರು ಕೈತಪ್ಪದಂತೆ ಜಾಗೃತಿ ಮೂಡಿಸಬೇಕು ಎಂದು ಈ ಸಂದರ್ಭದಲ್ಲಿ ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಸಾಮಾನ್ಯರಾಗಿರ್ತಾರೆ. ಇಷ್ಟು ಸರಳವಾದ ಒಬ್ಬ ಶಾಸಕರು ನಿಮ್ಮ ಕ್ಷೇತ್ರದ ಎಷ್ಟು ಪುಣ್ಯ ಮಾಡಿದ್ರು. ಯಾವಾಗ ಮಧುಸೂದನ್ ಅವರನ್ನ ನಾನು ಸಾಹೇಬರ ಮನೆಗೆ ಕಳಿಸಿದ್ರು ಕೂಡ ನಮ್ಮದು ಏನೇ ಕೆಲಸಗಳಿದ್ರು ಕೂಡ ಅದಕ್ಕೆ ಸ್ವಲ್ಪ ಕೂಡ ವಿರೋಧ ವ್ಯಕ್ತಪಡಿಸಿದೆ. ಏನ್ ಮಾಡ್ರಿ, ನಾನು ಜೊತೆಲಿ ಇರ್ತೀನಿ. ಈ ಪದ ಇದೆಯಲ್ಲ, ಅದು ಅದ್ಭುತವಾದ ಪದ, ಅತ್ಯದ್ಭುತವಾದ ಪದ. ತುಂಬಾ ಖುಷಿ ಆಗ್ಬಿಡ್ತದೆ ನಮಗೆ. ಹಾಗಾಗಿ ಇಂಥ ನಾಯಕರು ಈ ಕ್ಷೇತ್ರಕ್ಕೆ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಇರಬೇಕು. ಇಂಥ ಮನೋಭಾವ ಸದಾ ಉತ್ಸಾಹದಲ್ಲಿ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ, ನನ್ನ ಡೇಟ್ ಆಫ್ ಬರ್ತ್ 8 ಬರೆಯಬಹುದು ಮಾತಾಡ್ತಾ ಅಂದರೆ ಖಂಡಿತವಾಗ್ಲೂ ಸೆಕೆಂಡ್ ಫಾರ್ಮ್ ಕೊಡಲ್ಲ. ಇದೆಲ್ಲ ಅಡ್ಮಿಷನ್ ಫಾರ್ಮ್ ಅಲ್ಲ ಅಥವಾ ನಮ್ಮ ಏನೋ ಬೇರೆ ಅಪ್ಲಿಕೇಶನ್ ಅಲ್ಲ. ಸೊ ಹಂಗಾಗಿ ಯಾಕಂದರೆ ಇದು ಮಾಹಿತಿ ಯಾಕೆ ಇದು ನಾನು ಇಷ್ಟು ಸ್ಟ್ರಿಕ್ಟಾಗಿ ತಗೊಂಡೆ ಅಂದರೆ, ತಹಸೀಲ್ದಾರ್ ನಮ್ಮ ಕೊಡ್ತಿರೋ ದಿನನಿತ್ಯ ಮಾಹಿತಿ ಕಂಪ್ಯೂಟರ್ ಪ್ರಿಂಟ್ಔಟ್ ಎಷ್ಟಾಗಿದೆ ಅಂತ ತೋರಿಸ್ತಾರೆ. ಅಂದರೆ 2,01,000 ಮತದಾರರಿಗೆ ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಫಾರಮ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ 34,000 ಕಲೆಕ್ಟ್ ಆಗಿದೆ. ಆ 34,000 ಕಲೆಕ್ಟ್ ಆಗಿರೋದಂದರೆ ಅದು ಕರೆಕ್ಟ್ ಆಗಿದೆ ಅಂತ. ಆದರೆ ಇನ್ನೂ 15,000 ಮತದಾರರಿಗೆ ಕೊಡಬೇಕು ಫಾರಮ್. ಸೊ 85% ಅಷ್ಟೇ ಆಗಿರೋದು ಫಾರಮ್ ಕೊಡೋದು. ಫಾರಮ್ ಕಲೆಕ್ಟ್ ಮಾಡಿರೋದು 34% ಅಂದರೆ ಒಂದು 10-12% ಕಲೆಕ್ಷನ್ ಆಗಿದೆ ಅಷ್ಟೇ. ಸೊ ಹಂಗಾಗಿ ನಾವು ಖಂಡಿತವಾಗ್ಲೂ ಈಗ ಭಾರಿ ಹೆಚ್ಚಿನ ನಿಗಾ ವಹಿಸಬೇಕು. ಸುಮ್ಮನೆ ಜನ ನಿಮಗೆ ಎದುರಿಸ್ತಾರೆ, ನಾವು ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ ಅಂತ. ನಿಮಗೆಲ್ಲ ಗೊತ್ತಿದೆ ಆತ್ಮೀಯರೇ, SIR ಅನ್ನೋ ಒಂದು ಅಸ್ತ್ರ ಇಟ್ಕೊಂಡು ಬಿಜೆಪಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ 75 ಲಕ್ಷ ಮತಗಳನ್ನು ಡಿಲೀಟ್ ಮಾಡಿದ್ದಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಅದರಲ್ಲಿ ವಲಸಿಗರು ಅಂತ ಇರ್ತಕ್ಕಂಥದ್ದು ಕೇವಲ 8-10 ಲಕ್ಷ ಅಷ್ಟೇ. ಉಳಿದವರೆಲ್ಲ ಕೂಡ ಸ್ಥಳೀಯರು, ಬಹಳ ವರ್ಷಗಳಿಂದ ಅಲ್ಲಿ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು. ಅವುಗಳಿಗೆ ಮತ ಹಾಕುವ ಹಕ್ಕನ್ನು ಕಿತ್ಕೊಂಡು ಒಂದು ದೊಡ್ಡ ಪಕ್ಷವನ್ನು ಸೋಲಿಸಿದ್ದು ನಮಗೆಲ್ಲರೂ ಗೊತ್ತಿದೆ. ಎಲ್ಲೆಲ್ಲಿ ಬಿಜೆಪಿ ಏತರ ಸರ್ಕಾರಗಳಿದೆ ಅಲ್ಲೆಲ್ಲ ಕೂಡ ಈ ಥರದ್ದೊಂದು ಪ್ರಕ್ರಿಯೆಗಳು ಆರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವುಗಳು ಈಗ ಎಚ್ಚೆತ್ತುಕೊಳ್ಬೇಕಾಗಿದೆ. ಹಾಗಾಗಿ ನನ್ನ ಪ್ರಚಾರ ಸಮಿತಿಯ ಎಲ್ಲ ನನ್ನ ಸ್ನೇಹಿತರು ಯಾರಿದ್ದೀರಿ ಎಲ್ಲರೂ ಕೂಡ ಇನ್ನು 20 ದಿನ ಇದೆ. 20 ದಿನ ನಾವು ಏನೇ ಕೆಲಸ ಇದ್ರು ಕೂಡ ಅದನ್ನು ಪಕ್ಕದಲ್ಲಿಟ್ಟು ನಮ್ಮ BLOಗಳ ಜೊತೆ ಕೈ ಜೋಡಿಸಿ ಮತಗಳು ಮರೆಯಾಗದ ಹಾಗೆ ನೋಡ್ಕೊಳ್ಬೇಕು. ಮತಗಳು ಮರೆಯಾಯಿತು ಅಂದರೆ ಮತದಾರನೇ ಮರೆಯಾದಂಗೆ ಲೆಕ್ಕ. ಇಲ್ಲಿರೋ ಪ್ರಜೆನೇ ಮರೆಯಾದಂಗೆ. ಅವರಿಗೆ ತಿಳುವಳಿಕೆ ಹೇಳಬೇಕು. ಮತದಾರನ ಲಿಸ್ಟ್ನಿಂದ ಮತದಾರ ಹೊರಟೋಗ್ಬಿಟ್ರೆ ಪೌರತ್ವನೇ ಹೊರಟೋಗ್ತಾ ಇದೆ. ಹಾಗಾಗಿ ಜೊತೆಲಿ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ SIR ಪ್ರಕ್ರಿಯೆ ನಡೀಬೇಕು. ಪ್ರಮುಖವಾಗಿ ಇಲ್ಲಿ ಮಿಸ್ ಆಗ್ತಿರೋ ಓಟ್ಗಳು ಯಾವುದಪ್ಪ ಅಂತ ಹೇಳಿದ್ರೆ, ಬಡವರು, ಹಿಂದುಳಿದ ಸಮುದಾಯದವರು, ಅಲ್ಪಸಂಖ್ಯಾತರು, ಇವುಗಳ ಮತಗಳು ನಾನಾ ಕಾರಣಗಳಿಂದ ಈಗ ಬಹುತೇಕ ಕೆಲವರು ಯಾರೋ ಊರಿಗೆ ಹೋಗಿರ್ತಾರೆ ಮನೆಗೆ ಬೀಗ ಹಾಕೊಂಡು, ಇನ್ನೇನು ಕೆಲಸ ಮಾಡೋಕ್ಕೆಲ್ಲ ಹೋಗಿರ್ತಾರೆ, ಮನೆ ಹತ್ರ ಇರೋದಿಲ್ಲ ಅವರು. ಅಂಥವ್ರ ಹೆಸರುಗಳೆಲ್ಲ ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತಾ ಇದೆ. ಟೋಲ್ ಅಂತ ಹಾಕ್ಬಿಡ್ತಾರೆ, ಮುಗಿದೋಯ್ತು. ಜೊತೆ ನಿಂತ್ಕೊಂಡು ಅವ್ರು ಎಲ್ಲಿದ್ದಾರೆ, ಊರಿಗೆ ಹೋಗಿದ್ದಾರೆ, ಅವ್ರ ಮಾಹಿತಿಯನ್ನು ಕೊಟ್ಟು ಕರೆಸ್ಕೊಂಡು ಫಾರ್ಮ್ ಫಿಲ್ ಮಾಡಿ, ಬಹಳ ಜನಕ್ಕೆ ಫಾರ್ಮ್ ಫಿಲ್ ಮಾಡೋಕ್ಕೂ ಗೊತ್ತಿಲ್ಲ. ಆ ಪ್ರಕ್ರಿಯೆಗಳನ್ನ ನಾವೆಲ್ಲ ನಿಂತ್ಕೊಂಡು ಮಾಡಿಕೊಡ್ಬೇಕು. ಮಾಡಿಕೊಟ್ಟು ನಮ್ಮ ಮತದಾರರನ್ನ ನಾವು ಕಾಪಾಡಿಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಇಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ, ಬರೀ ಕಾಂಗ್ರೆಸ್ ಮತ ಅಂತಲ್ಲ, ಪ್ರತಿಯೊಬ್ಬ ಮತದಾರನ ಮತವನ್ನು ಉಳಿಸ್ಕೊಳ್ಬೇಕು. ಅದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬ ಮತದಾರನು ನಾನು ಸರ್ವೆ ಮಾಡಿದಂಥ ಸಮಯದಲ್ಲಿ ಬಿಜೆಪಿ
ಮಾಹಿತಿಗಳೇನಂದ್ರೆ ಮಹಿಳಾ ವೋಟರ್ಸ್ ಕಾಂಗ್ರೆಸ್ ಪರ ಇದ್ದಾರೆ. ಹಂಗಾಗಿ ಅವ್ರಿಗೆ ಏನು ಮಾಡಿದ್ರು, ಮತದಾರರ ಪರಿಷ್ಕರಣೆ ಪಟ್ಟಿಲಿ ಈ ಥರ ಮಾಡಿದ್ರೆ ಸ್ವಲ್ಪ ವೋಟರ್ಸ್ ತೆಗಿಬೋದು ಅನ್ನೋ ವಿಚಾರಕ್ಕೆ ಅವರು ಮಾಡಿದ್ದಾರೆ. ಅದಕ್ಕೆ ಯಾವುದೇ ಥರದ ಆಸ್ಪದ ಕೊಡೋದು ಬೇಡ, ಇವೆಲ್ಲ ಹೆಚ್ಚಿನ ರೀತಿಯಲ್ಲಿ ಹೆಂಗಿದ್ರು ಖಡಕ್ಕಾಗಿ ಸೂಚಿಸಿದ್ದಾರೆ, ಆದೇಶನ ಮಾಡಿದ್ದಾರೆ. ಸ್ಕೀಮ್ಗಳು ತಲುಪಬೇಕು ಅಂದರೆ ಮತದಾರರ ಪಟ್ಟಿಲಿ ಹೆಸರು ಇರಲೇಬೇಕು, ಅದರಲ್ಲಿ ಏನು ಚೇಂಜೇ ಇಲ್ಲ. ಹಾಗಾಗಿ ಇವತ್ತು ಅದನ್ನು ಪಡ್ಕೋಬೇಕಂದ್ರೆ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ನಿಗಾವಹಿಸಬೇಕು. ಎಲ್ಲರೂ ಸಹಕಾರ ಕೊಡಿ ದಯವಿಟ್ಟು. ನಮ್ಮ ಬಿ ಎಲ್ ಎ ಮಾಡಿಲ್ಲ ಅಂತ ಬಂದಿದ್ದು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಮಾಡೋಕ್ಕಾಗತ್ತೆ ಒಬ್ಬರೇ, ನಾವು ಚುನಾವಣೆ ಸಮಯದಲ್ಲಿ ಒಬ್ಬರನ್ನೇ ಕೂರ್ಸೋಕ್ಕಾಗಕ್ಕೆ ಅವಕಾಶ ಇಲ್ಲ, ಒಬ್ಬರು ಮಾಡಿದ್ದೀವಿ. ನಾವು ಇವೆಲ್ಲರೂ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಬೇಕಾದ ಕೆಲಸ ಆಗ್ತಿದೆ. ಇವತ್ತಾಗಲೇ 8ನೇ ತಾರೀಕು ಮುಖ್ಯಮಂತ್ರಿಗಳು ಸೀರಿಯಸ್ ಅಂತ ಹೇಳಿದ್ರೆ MLA ಬೆಂಗಳೂರಿಗೆ ಅಸೆಂಬ್ಲಿಗೆ ಬಂದಾಗ ಹೋಗಲ್ಲ ಅಂತ ಹೇಳಿ ಅಸೆಂಬ್ಲಿನೇ ಆಗಸ್ಟ್ ಮಾಡಿದ್ದಾರೆ. ಅಂದರೆ 30ನೇ ತಾರೀಕಿಗೆ ನಮ್ಮ ಕ್ಷೇತ್ರದಲ್ಲಿದ್ದು ಕೆಲಸ ಮಾಡ್ತೀವಿ ಅಂತ ನಾನು ಈಗ ಕೆಲವು ಕಡೆ ಫಾಲೋ ಅಪ್ ಮಾಡ್ತಿದ್ದೀನಿ. ಈಗ ನಾವುಗಳೇ ಹೋದರೆ ಇನ್ನೊಂದು ವಿಚಾರ ಏನು ಅಂದರೆ, ಈಗ ನಾವುಗಳು ಹೋಗಿ ಮಾಡಿಸ್ಬೋದು. ಅಂದರೆ MLA ಅಥವಾ ಈಗ ಯಾರು ನಮ್ಮ ಪಕ್ಷದ ಮುಖಂಡರು, ಈಗ ನಾರಾಯಣ ಬಂದಿರಲಿಲ್ಲ, ಅವ್ರೇನು ಮಾಡ್ತಾರೆ ವಿರೋಧ ಪಕ್ಷ ಅದನ್ನೇ ಕಾಯ್ಕೊಂಡು ಇವ್ರು ಏನೋ ಮಾಡಿಸ್ತಾರೆ ಅಂತ ನಾವೇನು ಮಾಡ್ಬೇಕಾಗಲ್ಲ. ನಾವೇನಾದ್ರೂ ನಮ್ಮ ಕಾರ್ಯಕರ್ತರಿಗೆ ಉತ್ತರಿಸ್ಬೋದು ಮಾಡಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವುದೇ ಸಮಾಜದವರು ಎಲ್ಲೇ ಇದ್ರು ನಿಮ್ಮ ಭಾಗದಲ್ಲಿ. ಆಮೇಲೆ ಇನ್ನೊಂದು ವಿಚಾರ ಸ್ಟ್ರಿಕ್ಟಾಗಿ ನೀವೆಲ್ಲ ಗಮನಿಸಬೇಕಾಗುತ್ತೆ ಅಂದರೆ, ಈಗ ಗುಂಡ್ಲುಪೇಟೆಯವ್ರು ಯಾರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಆ ಹೋಟ್ಲಲ್ಲಿ ಅವ್ರು ಬೇರೆ ಪ್ರೈವೇಟ್ ಫಾರ್ಮಲ್ಲೋ ಏನೋ ಮಾಡ್ತಿರ್ತಾರೆ, ಅವ್ರ ಮಾಹಿತಿಗಳನ್ನು ನೀವೇ ಕೊಡ್ಬೋದು. ಈಗ ನಾನು ನಮ್ಮ ತಾಯಿದು ಮತ್ತು ನಮ್ಮ ಮನೆಯವ್ರದ್ದು ಇಬ್ಬರದು ಸೇರಿ ನಾನೇ ಸೈನ್ ಮಾಡಿದ್ದೆ. ಸೈನಿಂಗ್ ಅಥಾರಿಟಿ ಒಬ್ಬರದೇ ಇದ್ರೂ ಪರವಾಗಿಲ್ಲ, ಆದರೆ ಫಾರಮ್ಗಳಲ್ಲಿ ಫಿಲ್ ಮಾಡಿದಾಗ ವೈಯಕ್ತಿಕವಾಗಿ ಅವರ ವಿಚಾರಗಳು, ಅಂದರೆ ಅವ್ರ ಡೇಟ್ ಆಫ್ ಬರ್ತ್, ಅವರ ಅಂದರೆ ತಂದೆ ತಾಯಿ ಮನೆಯವರು ಮಕ್ಕಳು ಆ ಥರ ಎಲ್ಲ ಫಿಲ್ ಮಾಡಬೇಕು. ಜೊತೆಗೆ ಆಧಾರ್ ಕಾರ್ಡಲ್ಲಿರೋಂಥ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿರಬೇಕು. ಉರ್ದು ಹೆಸರಿದ್ರೆ ಮುಸ್ಲಿಮ್ಸ್ ಕಮ್ಯುನಿಟಿಲಿ ಅದು ತುಂಬ ಇರ್ತದೆ. ಸೊ ಹಾಗಾಗಿ ಅವರು ಕ್ಲೀನಾಗಿ ಬರೀಬೇಕು, ವಿತೌಟ್ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕು. ಅದು ಬರೆದಂಥ ಸಮಯದಲ್ಲಿ ಅದು ಅಪ್ರೂವ್ ಆಗೋದು. ಸೊ ಹಂಗಾಗಿ ಈಗ ಮೊನ್ನೆ ನನಗೆ ಅವ್ರು ಕರೆ ಮಾಡಿ ಫೋನ್ ಮಾಡಿದ್ರು, ವಾರ್ಡ್ ನಂಬರ್ 4ಅಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ನಾನು ತಕ್ಷಣ ತಹಸೀಲ್ದಾರ್ಗೆ ಹೇಳಿದ್ರೆ ತಹಸೀಲ್ದಾರ್ ಅವ್ರು ಫಾರಮ್ ಇಸ್ಕೊಂಡು ಇನ್ನೊಂದು ಫಾರ್ಮ್ ಕೊಡ್ತಾರೆ. ಅದು ಏನಕ್ಕೆ ಮಿಸ್ಟೇಕ್ ಆಗಿದೆ ಅನ್ನೋದು ಗುಣಪಡಬೇಕು. ಅಷ್ಟು ಮಟ್ಟಿಗೆ ಸ್ಟ್ರಿಕ್ಟ್ ಆಗಿದೆ. ಅದನ್ನ ಕಿತ್ತಕ್ಕೆ ವೈಟ್ನರ್ ಹಾಕಿ ಇದಕ್ಕೆ